ಮೂರನೇ ಸುದ್ದಿ. ಆದರೆ ನಾನು ನಿಮ್ಮ ಜೊತೆ ಹಂಚಿಕೊಳ್ಳುವುದಕ್ಕೆ ಅದೆಷ್ಟೋ ಸುದ್ದಿಗಳಿದ್ದು. ಇದು ಈ ಸುದ್ದಿಯನ್ನು ಆಯ್ಕೆ ಮಾಡೋದಿರುತ್ತಲ್ಲ, ಇದು ಯಾವಾಗಲೂ ಚಾಲೆಂಜಿಂಗ್ ಅಂತ, ಇದು ಸವಾಲು. ಇವತ್ತು ನೋಡಿ, ಕಮರ್ಷಿಯಲ್ ಗ್ಯಾಸ್ ಬೆಲೆ ಏರಿದೆ ಒಂದು ಕಡೆ, ಇನ್ನೊಂದು ಕಡೆ ಏನು IPLನಲ್ಲಿ ಕರ್ನಾಟಕದ ಟೀಮ್ ಗೆದ್ದಿದ್ದಕ್ಕೆ ಹುಡುಗರೆಲ್ಲ ಕುಣಿದಾಡಿದ ಸುದ್ದಿ ಇದೆ, ಸುದ್ದಿ ಇದೆ. ಆದರೆ ನಾನು ಬಹುಮುಖ್ಯವಾಗಿ ರಾಜಕಾರಣಕ್ಕೆ ಹೆಚ್ಚಿನ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ. ಈಗ ನಾನು ಮಾತನಾಡ್ತಾ ಇರುವುದು ಕರ್ನಾಟಕದಲ್ಲಾದಂಥ ಈ ರಾಜಕೀಯ ಬದಲಾವಣೆ ಅಥವಾ ಕಾಂಗ್ರೆಸ್ ಪಕ್ಷದಲ್ಲಾದ ಬದಲಾವಣೆ, ಅಧಿಕಾರ ಹಂಚಿಕೆ ಭಾರತೀಯ ಜನತಾ ಪಕ್ಷದ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತೆ, ಈ ಬೆಳವಣಿಗೆಯನ್ನು ಭಾರತೀಯ ಜನತಾ ಪಕ್ಷ ಯಾವ ರೀತಿ ಸ್ವೀಕರಿಸಿದೆ. ತಮಗೆ ತಾವು ರಾಜಕೀಯವನ್ನು ಫಾಲೋ ಮಾಡೋರಾದರೆ ತಮಗೆ ಗೊತ್ತಿರಬಹುದು, ಯಾವಾಗ ಸಿದ್ದರಾಮಯ್ಯನವರು ಸುಲಭವಾಗಿ ಯಾವುದೇ ಬೇರೆ ವಿಚಾರ ಇಲ್ಲದೇನೆ ಆಯಿತು ನಾವು ಕೊಡ್ತೀನಿ ಅಂತ ಕೊಟ್ಟರು, ಸಂದರ್ಭದಲ್ಲಿ ಬಂದಂಥ ರಿಯಾಕ್ಷನ್ಗಳನ್ನು ತಾವು ಗಮನಿಸಬೇಕು. ಮೊದಲು ವಿಧಾನಸಭೆಯ ಪ್ರತಿಪಕ್ಷದ ನಾಯಕರಾದಂಥ ಅಶೋಕ್ ಅವರ ಪ್ರತಿಕ್ರಿಯೆ. ಅವರು ಆ ಪ್ರತಿಕ್ರಿಯೆ ನೀಡಬೇಕಾದ್ರೆ ಒಂದು ರೀತಿ ಸಿದ್ದರಾಮಯ್ಯನವ್ರನ್ನ ಟೀಕೆ ಮಾಡುವಂತೆ, ಈ ಸರ್ಕಾರ ಹೋದ್ರಂತೆ ಆದರಂತೆ ಈ ರೀತಿ ಮಾತಾಡಿದರು. ಆದರೆ ಈ ಬಗ್ಗೆ BJPಯ ಥಿಂಕ್ ಟ್ಯಾಂಕ್ ಬೇರೆ ರೀತಿ ಆಲೋಚನೆ ಮಾಡ್ತಾಯಿತ್ತು. ದೆಹಲಿ ನಾಯಕರು ಕೂಡ ಈ ಬೆಳವಣಿಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ನಡೆಸಿದರು. ಅದಕ್ಕೆ ಕಾರಣ ಇದೆ. BJP ಯೂಸುವಲಿ ಒಂದು ರಾಜಕೀಯ ಸನ್ನಿವೇಶವನ್ನು ಅದನ್ನು ಅರ್ಥ ಮಾಡಿಕೊಂಡು ತಮಗೆ ಬೇಕಾದ ಹಾಗೆ ಬಳಸಿಕೊಳ್ಳುವುದರಲ್ಲಿ ಅದನ್ನು ಆ ಸ್ಟ್ರಾಟಜಿಸ್ಟ್ಗಳಿದ್ದಾರೆ, ಸ್ಟ್ರಾಟಜಿಗಳನ್ನು ರೂಪಿಸುವಂಥವ್ರು. ಆವಾಗ ಅವರು ಯೋಚನೆ ಮಾಡಿದ್ದು ದೆಹಲಿಯಲ್ಲಿ ಅದು ವಿಭಿನ್ನವಾದ್ದು. ಅದು ಏನು ಅನ್ನೋದಕ್ಕಿಂತ ತಕ್ಷಣ ಒಂದು ಮೆಸೇಜ್ ಬಂತು ದೆಹಲಿಯಿಂದ ಕರ್ನಾಟಕದ ನಾಯಕರಿಗೆ, ಇದಕ್ಕೆ ಹೇಗೆ ಪ್ರತಿಕ್ರಿಯೆ ನೀಡಬೇಕು ಅಂತ. ಇದಕ್ಕೆ ಆ ಪ್ರತಿಕ್ರಿಯೆ ಇದ್ದಕ್ಕಿದ್ದ ಹಾಗೆ ಬದಲಾಗುವುದ ಪ್ರತಿಕ್ರಿಯೆಯನ್ನು ನಾವು ಗಮನಿಸಬಹುದಾದ್ದು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿಯವರ ಪ್ರತಿಕ್ರಿಯೆ. ಅವರು ಪ್ರತಿಕ್ರಿಯೆ ನೀಡ್ತಾ ಸಿದ್ದರಾಮಯ್ಯನವರನ್ನು ಶ್ಲಾಘಿಸಿದರು, ಅವರ ಆಡಳಿತವನ್ನು ಶ್ಲಾಘಿಸಿದರು ಮತ್ತು ಅವರನ್ನು ಬದಲಿಸಿದ ರೀತಿಯ ಬಗ್ಗೆ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಹೈಕಮಾಂಡು ಒಬ್ಬ ಹಿರಿಯ ನಾಯಕರನ್ನು ಈ ರೀತಿ ಬದಲಿಸಿದ್ದು ಸರಿಯಾ ಅನ್ನೋ ಪ್ರಶ್ನೆಯನ್ನು ಎತ್ತಿದ್ರು. ಆಗಲೇ ಅರ್ಥ ಆಗ್ತಾ ಇತ್ತು BJPಯ ಈ ರಿಯಾಕ್ಟ್ ಮಾಡುವ ರೀತಿಯಲ್ಲಿ ಮೂಲಭೂತವಾಗಿ ಬದಲಾವಣೆ ಆಗಿದೆ ಅಂತ. ಪ್ರಹ್ಲಾದ್ ಜೋಶಿ ಅವರು ಯಾವಾಗ ಇಂಥ ಒಂದು ಪ್ರತಿಕ್ರಿಯೆಯನ್ನು ನೀಡಿದ್ರೋ ಅದು ಆದ ಮೇಲೆ ರಾಮುಲು ಅವರ ಪ್ರತಿಕ್ರಿಯೆ ಬಂತು. ರಾಮುಲು ಅವರು ಸಿದ್ದರಾಮಯ್ಯನವರನ್ನು ಮನಸೋ ಇಚ್ಛೆ ಹೊಗಳಿದ್ರು. ಸಿದ್ದರಾಮಯ್ಯ ಅಂತಂಥ ನಾಯಕರಲ್ಲ ಅಂತ ಅಂದರು. ಹೀಗೆ ಒಬ್ಬರಾದ ಮೇಲೆ ಒಬ್ಬರು ಒಂದೊಂದು ಈ ರೀತಿಯ ಪ್ರತಿಕ್ರಿಯೆಯನ್ನು ನೀಡೋಕ್ಕೆ ಪ್ರಾರಂಭ ಮಾಡಿದ್ರು. ಪ್ರತಾಪ್ ಸಿಂಹ ಅವರು ಅದೇ ರೀತಿ ಪ್ರತಿಕ್ರಿಯೆ. ಇದಕ್ಕೆಲ್ಲ ಶಿಖರಪ್ರಾಯವಾಗಿ ಪ್ರತಿಕ್ರಿಯೆ ನೀಡಿದವರು ಅಂದರೆ ಉಪರಾಷ್ಟ್ರಪತಿಗಳು. ಅವರು ಸಿದ್ದರಾಮಯ್ಯನವರು ಅತ್ಯುತ್ತಮ ಮುಖ್ಯಮಂತ್ರಿ ಆಗಿದ್ದರು, ಅವರಂತಹ ಮುಖ್ಯಮಂತ್ರಿಗಳು ಇರಬೇಕಿತ್ತು ಅನ್ನೋ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡಿದರು. ಇಟ್ ವಾಸ್ ರಿಯಲಿ ಶಾಕಿಂಗ್. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ BJP ಅವರಿಗೆ ಎಷ್ಟರ ಮಟ್ಟಿಗೆ ಕಾಲೆಳಿಬೇಕೋ ಕಾಲೆಳೆದಿದೆ. ಪ್ರತಿಪಕ್ಷವಾಗಿ ಮಾಡಲೇಬೇಕು, ಐ ಡೋಂಟ್ ಡಿನೈ, ಅದು ತಪ್ಪು ಅಂತ ಹೇಳ್ತಾ ಇಲ್ಲ ನಾನು. ಆದರೆ ಆಗಿನ ಸ್ಟ್ಯಾಂಡ್ ಹೇಗಿತ್ತು ಅಂದರೆ, ನೀವು ಆ ಮೂಢ ಹಗರಣದಿಂದ ಎಲ್ಲವನ್ನು ತೆಗೆದುಕೊಂಡು ಹೋಗಿ ಸಿದ್ದರಾಮಯ್ಯನವರನ್ನು ಖಳನಾಯಕರಂತೆ ಚಿತ್ರಿಸ್ತಾ ಬಂದಂಥ ಭಾರತೀಯ ಜನತಾ ಪಕ್ಷ ಅವರು ರಾಜೀನಾಮೆ ಕೊಟ್ಟ ತಕ್ಷಣ ಇದ್ದಕ್ಕಿದ್ದ ಹಾಗೆ ತನ್ನ ನಿಲುಮೆಯನ್ನು ಬದಲಿಸಿಕೊಂಡಿದ್ದು ಏಕೆ? ಇದು ಕೂಡ ಒಂದು ಪೊಲಿಟಿಕಲ್ ಸ್ಟ್ರಾಟಜಿ ಅಲ್ವಾ? ಯಸ್, ಯು ಆರ್ ರೈಟ್. ಸೊ ಯಾಕೆಂದರೆ ಒಂದು ರಾಜಕೀಯ ಸನ್ನಿವೇಶವನ್ನು ಒಂದು ರಾಜಕೀಯ ಪಕ್ಷ ಹೇಗೆ ಬಳಸಿಕೊಳ್ಳುತ್ತೆ ಅನ್ನೋದು ಇದೆಯಲ್ಲ, ಅದು ಭಾಳ ಮುಖ್ಯವಾದ್ದು. BJP ಈ ಸನ್ನಿವೇಶದಲ್ಲಿ ಆಲೋಚನೆ ಮಾಡಿದ್ದು ಇನ್ನೊಂದು ರೀತಿ. ಈ ಸಿದ್ದರಾಮಯ್ಯನವರು ಅಧಿಕಾರ ತ್ಯಾಗ ಮಾಡಿರುವ ಕಾರಣಕ್ಕೆ ಅಹಿಂದ ಸಮುದಾಯಕ್ಕೆ, ಎಸ್ಪೆಷಲಿ ಹಿಂದುಳಿದ ವರ್ಗರು ಮತ್ತು ದಲಿತ ಸಮುದಾಯ, ಅಹಿಂದದಲ್ಲಿ BJP ಇಟ್ಗಳಲ್ಲ, ಅವರಿಗೆ ಅಲ್ಪಸಂಖ್ಯಾತರ ಸಂಬಂಧ ಇಲ್ಲ ಅಲ್ವಾ. ಸೊ ಆ ಸಮುದಾಯಗಳಿಗೆ, ಎಸ್ಪೆಷಲಿ ಕುರುಬರಿಗೆ ಅವರಿಗಾಗಿರೋ ಬೇಸರವನ್ನು ತಮ್ಮ ರಾಜಕೀಯ ಲಾಭಕ್ಕಾಗಿ ಬಳಸ್ಕೊಳ್ಳುವುದು ಹೇಗೆ? ಈಗ ಸಿದ್ದರಾಮಯ್ಯನವ್ರನ್ನ ಟೀಕಿಸಿದರೆ
ಅದು ಪೊಲಿಟಿಕಲಿ ಎಡ್ವರ್ಸ್ ಆದ ಪರಿಣಾಮವನ್ನು ಬೀರಬಹುದು. ಸೊ ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನವರ ಬಗ್ಗೆ ಒಂದು ಸಿಂಪತಿಯನ್ನು ವ್ಯಕ್ತಪಡಿಸ್ತಾ ಹೀಗಾಗಬಾರದಿತ್ತು ಅಂತ ಹೇಳ್ತಾ ಆ ಜನ ಸಮುದಾಯದ ಲಾಭವನ್ನು ಪಡಿತಾ ಹೋಗೋದು ಅಂತ. ಅದು ಎಲ್ಲಿವರೆಗೆ ಅಂತಂದರೆ ನೋಬಡಿ ಎಕ್ಸ್ಪೆಕ್ಟೆಡ್. ಬಿ ಜೆ ಪಿ ಎಲ್ಲ ನಾಯಕರು ಶ್ಲಾಘಿಸ್ತಾ, ಅದ್ರ ಜೊತೆಗೆ ಬಿ ಜೆ ಪಿಯಿಂದ ಹೊರಹೋದಂಥ ಯತ್ನಾಳ್ ಅಂತವರು, ಯತ್ನಾಳ್ ಒಂದು ಕಥೆಯ ಮೂಲಕ ಹೇಳಿದರು. ಅದು ಹೇಗೆ ಅಂತಂದರೆ ಇತಿಹಾಸದಲ್ಲಿ ಏನು ನಡೀತು, ಸೊ ಸಂಗೊಳ್ಳಿ ರಾಯಣ್ಣಗೆ ಹೇಗೆ ಮೋಸ ಮಾಡಲಾಯಿತು. ಸಂಗೊಳ್ಳಿ ರಾಯಣ್ಣ ಕೂಡ ಸಿದ್ದರಾಮಯ್ಯನವ್ರ ಕಮ್ಯುನಿಟಿಗೆ ಸೇರಿದವರು. ಆ ಸಂಗೊಳ್ಳಿ ರಾಯಣ್ಣನಿಗೆ ಆದಂಥ ಮೋಸ ಏನಿದೆ, ಹೇಗೆ ದ್ರೋಹ ಆಯಿತು, ಸುತ್ತಮುತ್ತಲು ಇದ್ದವರೇ ಮಾಡಿದ್ರು, ಅದೇ ರೀತಿಯ ದ್ರೋಹವನ್ನು ಸಿದ್ದರಾಮಯ್ಯನವರಿಗೆ ಅವರು ಸುತ್ತಮುತ್ತಲ ಇದ್ದವರೇ ಮಾಡಿದ್ರು ಅನ್ನೋದನ್ನು ಅವ್ರು ಹೇಳಿದರು. ಅದಕ್ಕೊಂದು ಪೊಲಿಟಿಕಲಿ ಬೇರೆ ಒಂದು ಟರ್ನ್ ಕೂಡ ಕೊಟ್ಟರು. ಅಂದರೆ ಬಿ ಜೆ ಪಿಯವರು ಎಲ್ಲರೂ ಕೂಡ ಸಿದ್ದರಾಮಯ್ಯನವರ ಈ ನಿರ್ಗಮನದ ಬಗ್ಗೆ ಮುಖ್ಯಮಂತ್ರಿ ಸ್ಥಾನದಿಂದ ಸಿಂಪತಿಯನ್ನು ವ್ಯಕ್ತಪಡಿಸ್ತಾ ಇದ್ದರೆ, ಸೊ ಯತ್ನಾಳ್ ಅವರು ಇದಕ್ಕೆ ಬೇರೆ ಒಂದು ಟರ್ನ್ ಕೊಟ್ಟು ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರುವುದು ಬಹಳ ಸಂತೋಷ ನೀಡಿದ್ದು ರಾಜ್ಯ ಬಿ ಜೆ ಪಿಯ ಅಧ್ಯಕ್ಷರಿಗೆ, ಅಂದರೆ ವಿಜಯೇಂದ್ರ ಅವರಿಗೆ ಅನ್ನುವ ಮಾತನ್ನು ಹೇಳ್ತಾ ಅವ್ರು ಯಥಾ ಪ್ರಕಾರ ತಮ್ಮ ಟಾರ್ಗೆಟ್ ಏನಿದೆ ಆ ಟಾರ್ಗೆಟನ್ನು ಅವರು ದಟ್ ಭಾಳ ಸ್ಪಷ್ಟವಾಗಿ ಗುರಿಯಾಗಿಸಿ ಮಾತನಾಡಿದ್ರು. ಸೊ ಹಾಗಿದ್ದರೆ ಬಿ ಜೆ ಪಿಯ ಪ್ಲ್ಯಾನ್ ಏನು, ಅವರ ಯೋಜನೆ ಏನು? ಅವರಿಗೆ ಅನ್ನಿಸುವ ಹಾಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದಿರುವುದರಿಂದ ಕುರುಬರಲ್ಲಿ ಅಟ್ಲೀಸ್ಟ್ 5-10% ಮತ ಆದರೂ ಕೂಡ ಶಿಫ್ಟ್ ಆಗ್ಬೋದು. ಇದು ಬಿ ಜೆ ಪಿಯ ಚಿಂತನೆ. ಹಾಗೆ ದಲಿತರಲ್ಲೂ ಕೂಡ ಸ್ವಲ್ಪ ಪಟ್ಟಿನ ಮತ ಶಿಫ್ಟ್ ಆಗ್ಬೋದು. ಆ ಶಿಫ್ಟ್ ಆದಂಥ ಸಂದರ್ಭದಲ್ಲಿ ಆ ಮತಗಳ ಏನಿವೆ ಅದನ್ನು ಬಿ ಜೆ ಪಿಗೆ ಎಳೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ಸಿದ್ದರಾಮಯ್ಯನವ್ರ ಬಗ್ಗೆ ಸಿಂಪತಿ ವ್ಯಕ್ತಪಡಿಸುವ ಮೂಲಕ ಕುರುಬರ ಮತ ಏನಿದೆ ಅದನ್ನು, ಯಾಕೆಂದರೆ ಬಿ ಜೆ ಪಿ ಸಂಪೂರ್ಣವಾಗಿ ಕುರುಬರ ಮತ ಬ್ಯಾಕ್ವರ್ಡ್ ಕ್ಲಾಸ್ ಮತ ಅವ್ರಿಗೆ ಬರ್ತಾನೆ ಇಲ್ಲ ಅಂತಲ್ಲ, ಐ ಡೋಂಟ್ ಸೇ ದ್ಯಾಟ್. ಸೊ ಆದ್ದರಿಂದ ಆ ಮತಗಳಲ್ಲಿ ಹೆಚ್ಚಳ ಮಾಡಿಕೊಳ್ಳೋದು ಪೊಲಿಟಿಕಲಿ ಲಾಭ ಆಗುತ್ತೆ. ಅವ್ರ ಜೊತೆಗೆ ಇನ್ನೊಂದು ಭಾಳ ಮುಖ್ಯವಾದವರಿಗೆ ಒಳಗಡೆ ಈ ಸಿಂಪತಿಯ ಹಿಂದೆ ಕೂಡ ಒಳಗಡೆ ಒಂದು ಸಂತೋಷ ಕೂಡ ಇದೆ. ಅವರು ಸಿದ್ದರಾಮಯ್ಯನವ್ರು ಹೋಗಿದ್ದು ಅಂತ. ಸಿದ್ದರಾಮಯ್ಯನವ್ರನ್ನ ಎದುರಿಸುವುದು ಅವರಿಗೆ ಕಷ್ಟ ಆಗ್ತಿತ್ತು. ಯಾಕಂದರೆ ಸೈದ್ಧಾಂತಿಕವಾದ ಹೋರಾಟದಲ್ಲಿ ಸಿದ್ದರಾಮಯ್ಯನವರಿಗಿದ್ದಂಥ ಸ್ಪಷ್ಟತೆ ಇದೆಯಲ್ಲ, ಮತ್ತು ಆ ದಿಸೆಯಲ್ಲಿ ಅವರು ನಡೆಯುವ ರೀತಿ ಇದೆಯಲ್ಲ, ಅದು ಬೇರೆ. ಡಿ ಕೆ ಶಿವಕುಮಾರ್ ಅವರ ಅಪ್ರೋಚ್ ಬೇರೆ. ಅವರ ಸೈದ್ಧಾಂತಿಕ ನಿಲುಮೆ ಏನಿದೆ ಅದನ್ನು ಕೌಂಟ್ರ್ ಮಾಡುವುದಕ್ಕೆ ಬಿ ಜೆ ಪಿಗೆ ಅಷ್ಟು ಕಷ್ಟ ಆಗಲ್ಲ, ಸಂಘ ಪರಿವಾರಕ್ಕೆ ಅಷ್ಟು ಕಷ್ಟ ಆಗಲ್ಲ. ಆದರೆ ಸಿದ್ದರಾಮಯ್ಯನವರ ನಿಲುಮೆಯನ್ನು ಅದನ್ನು ಕೌಂಟ್ರ್ ಮಾಡುವುದು ಬಿ ಜೆ ಪಿಗೆ ಕಷ್ಟ ಆಗ್ತಾಯಿತ್ತು. ಆ ಕಾರಣಕ್ಕಾಗಿಯೇ ಕಳೆದ 6 ತಿಂಗಳಿಂದ ಬಿ ಜೆ ಪಿ ನಾಯಕರು ಸದನದ ಹೊರಗೆ ಮತ್ತು ಒಳಗೆ ಅವರು ಆಡ್ತಾ ಇರುವ ಮಾತುಗಳನ್ನು ಗಮನಿಸ್ತಾ ಹೋಗಿ. ಸೊ ಅಧಿಕಾರ ಹಂಚಿಕೆ ಸಂಬಂಧಪಟ್ಟ ಹಾಗೆ ಬಿ ಜೆ ಪಿ ಮಾತನಾಡಿದಷ್ಟು ಇನ್ಯಾರು ಮಾತನಾಡೇ ಇಲ್ಲ. ಶಿವಕುಮಾರ್ ಅವರಿಗೆ ಸಿಗಲ್ಲ, ಸಿದ್ದರಾಮಯ್ಯ ಕೊಡಲ್ಲ. ಆ ಮೂಲಕ ಪರಿಸ್ಥಿತಿ ಆದಷ್ಟು ಬಿಗಡಾಯಿಸುವಂತೆ ಬಿ ಜೆ ಪಿ ನೋಡ್ಕೋತಾ ಇತ್ತು. ಈಗ ಅವರಿಗೆ ಫಲ ಸಿಕ್ಕಿದೆ ಅಂತ ಅಂದರೆ, ನಮ್ಮ ವೈರಿ ಪ್ರಬಲವಾಗಿದ್ದಾಗ ಸೈದ್ಧಾಂತಿಕವಾಗಿ, ಎಸ್ಪೆಷಲಿ ವಾಟ್ ಐ ಆಮ್ ಟೆಲಿಂಗ್, ಸೈದ್ಧಾಂತಿಕವಾಗಿ ಪ್ರಬಲರಾಗಿದ್ದಾಗ ಅವರು ಎದುರಿಸೋದು ಕಷ್ಟ. ಆದರೆ ಸೈದ್ಧಾಂತಿಕವಾಗಿ ದುರ್ಬಲರಾಗಿದ್ದಾಗ ಅವ್ರನ್ನ ಎದುರಿಸೋದು ಸುಲಭ. ಸೊ ಡಿ ಕೆ ಶಿವಕುಮಾರ್ ಅವರು ಸೈದ್ಧಾಂತಿಕವಾಗಿ ಎಷ್ಟು ಪ್ರಬಲರಾಗಿದ್ದಾರೆ, ಮತ್ತು ಈಗ ಮುಖ್ಯಮಂತ್ರಿ ಆದಮೇಲೆ ಅವರು ಬದಲಾಗಬಾರ್ದು ಅಂತೇನೂ ಇಲ್ಲ, ಅವರಲ್ಲೂ ಬದಲಾವಣೆ ಆಗಬಹುದು. ಅವರು ಸಿದ್ದರಾಮಯ್ಯನವ್ರಿಗಿಂತ ಹೆಚ್ಚು ನೇರವಾಗಿ ಬಿ ಜೆ ಪಿಗೆ ಫೈಟ್ ಕೊಡ್ಬೋದು, ಐ ಡೋಂಟ್ ಡಿನೈ ದ್ಯಾಟ್ ಆಲ್ಸೋ. ಆದರೆ ಸದ್ಯದ ಮಟ್ಟಿಗಂತೂ ಈ ಕರ್ನಾಟಕದ ರಾಜಕೀಯ ಬೆಳವಣಿಗೆ ಏನಿದೆ, ಕಾಂಗ್ರೆಸ್ನ ಒಳಗಿನ ರಾಜಕೀಯ ಬೆಳವಣಿಗೆ ಏನಿದೆ, ಈ ಅಧಿಕಾರ ಹಂಚಿಕೆ ಏನಿದೆ, ಅದನ್ನು ತನ್ನ ಲಾಭಕ್ಕೆ ಬಳಸಿಕೊಳ್ಳುವುದಕ್ಕಾಗಿ ಬಿ ಜೆ ಪಿ ಸಿದ್ಧವಾಗಿದೆ. ಈಗ ಬಿ ಜೆ ಪಿಗೆ ಸಂತೋಷ ಆಗಿದೆ. ಇದು ಇವತ್ತಿನ ಮೆಗಾ ಫೋಕಸ್. 3 ಸುದ್ದಿಯ ಹಿಂದಿನ ಸುದ್ದಿಯನ್ನು, ವಿಶ್ಲೇಷಣೆಯನ್ನು ತಮಗೆ ತಲುಪಿಸಿದ್ದೀರಿ. ಮತ್ತೆ ನಾಳೆ ಹಾಜರಾಗ್ತೀನಿ, ಡೋಂಟ್ ಮಿಸ್. ಯಾಕೆಂದರೆ ಸುದ್ದಿಯನ್ನು ವಿಭಿನ್ನ ದೃಷ್ಟಿಯಿಂದ ನೋಡೋದು, ಸುದ್ದಿಯನ್ನು ವಿಭಿನ್ನವಾಗಿ ವಿಶ್ಲೇಷಿಸೋದಿರುತ್ತಲ್ಲ, ಅದು ಬಹುದೊಡ್ಡ ಸವಾಲು. ಆ ಸವಾಲನ್ನು ನಾನು ಯಾವತ್ತೂ ಸ್ವೀಕರಿಸಿದ್ದೀನಿ. ನನ್ನ ಸುದ್ದಿ ಆ ಕಾರಣಕ್ಕಾಗಿ ಬೇರೆ ಸುದ್ದಿಗಿಂತ, ಬೇರೆಯವರಿಗಿಂತ ವಿಭಿನ್ನವಾಗಿರುತ್ತೆ. ಡೋಂಟ್ ಮಿಸ್. ನಾಳೆ ಬರ್ತೀನಿ. ಅಲ್ಲಿವರೆಗೆ
ನಮಸ್ಕಾರ.